ಹೃದಯವಂತ ಡಾಕ್ಟರ್ ಮಂಜುನಾಥ್ ಮನವೊಲಿಕೆ ಯಶಸ್ವಿಯಾಗಿದೆಯಾ? ಲೋಕಸಭಾ ಚುನಾವಣೆಯಲ್ಲಿ ಸಿಎನ್ ಮಂಜುನಾಥ್ ಸ್ಪರ್ಧೆ ಕನ್ಫರ್ಮ್ ಆಗಿದೆಯಾ? ಡಾಕ್ಟರ್ ಸಿಎನ್ ಮಂಜುನಾಥ್ ಮನವೊಲಿಸಿದಾರಂತೆ ಕುಮಾರಸ್ವಾಮಿ ಅವರು. ಆ ತರದ ಮಾಹಿತಿಗಳು ಬರ್ತಾ ಇದೆ. ಅವರು ಒಪ್ಕೊಂಡಿದ್ದಾರಾ? ಮನವೊಲಿಕೆ ಆಗಿದ್ದಾರಾ? ಸ್ಪರ್ಧೆ ಮಾಡ್ತಾ ಇದ್ದಾರಾ? ಸಂಸದ ಡಿಕೆ ಸುರೇಶ್ ವಿರುದ್ಧ ಸ್ಪರ್ಧೆ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿಯಿಂದ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರಾ? ಹಾಗಾದ್ರೆ ಹೃದಯವಂತ ಡಾಕ್ಟರ್ ಸಿಎನ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧೆ ಮಾಡ್ತಾರಾ? ಹೌದು ಅಂತ ಹೇಳಲಾಗ್ತಾ ಇದೆ, ಖಚಿತ ಅಂತ ಹೇಳಲಾಗ್ತಾ ಇದೆ. ಮಂಗಳವಾರ ದೆಹಲಿಯಲ್ಲಿ ಬಿಜೆಪಿ ನಾಯಕರು ಅಂತಿಮವಾಗಿ ಚರ್ಚೆ ಮಾಡ್ತಾರೆ. ಸ್ಪರ್ಧೆಗೆ ಒಪ್ಪಿಗೆ ನೀಡಿರುವ ಬಗ್ಗೆ ಬಿಜೆಪಿ ವರಿಷ್ಠರಿಗೆ ಎಚ್.ಡಿ. ಕುಮಾರಸ್ವಾಮಿ ಮಾಹಿತಿಯನ್ನ ಕೊಟ್ಟಿದ್ದಾರಂತೆ. ಮೈತ್ರಿ ಅಭ್ಯರ್ಥಿಗಿಂತ ಹೆಚ್ಚಾಗಿ ಬಿಜೆಪಿಯಿಂದ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾಹಿತಿ ಇದೆ. ಹೃದಯವಂತ ಡಾಕ್ಟರ್ ಮಂಜುನಾಥ್ ಮನವೊಲಿಕೆ ಯಶಸ್ವಿ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇತ್ತೀಚೆಗಷ್ಟೇ ನೆನ್ನೆಲ್ಲ ಮೊನ್ನೆ ಆರ್.ಆರ್.ನಗರದಲ್ಲಿ ಶಿವರಾತ್ರಿ ಉತ್ಸವ ಆಗುತ್ತಲ್ಲ, ಆ ಶಿವರಾತ್ರಿ ಉತ್ಸವದ ಸಂದರ್ಭದಲ್ಲಿ ವಿಜೇಂದ್ರ ಅವರು ವೇದಿಕೆ ಮೇಲೆ ಮಂಜುನಾಥ್ ಅವ್ರನ್ನ ಪಕ್ಷಕ್ಕೆ ಆಹ್ವಾನ ಮಾಡಿದ್ರು. ನಮ್ಮ ಪಕ್ಷಕ್ಕೆ ಬನ್ನಿ, ಸ್ಪರ್ಧೆ ಮಾಡಿ, ನಾವು ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಮಂಜುನಾಥ್ ಅವ್ರು ಮಾತ್ರ ಯಾವುದಕ್ಕೂ ರಿಯಾಕ್ಟ್ ಮಾಡ್ತಾ ಇರಲಿಲ್ಲ. ಇನ್ನೂ ಟೈಮ್ ತಗೊಳ್ಳೋಣ ಅಂತ ಇದ್ರು. ಈಗ ಮನವೊಲಿಕೆ ಯಶಸ್ವಿ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸಂಜಯ್ ಹತ್ರ ಕೇಳ್ತೀನಿ, ಹೌದಾ ಇದು ಅಂತ. ಸಂಜಯ್, ಮಂಜುನಾಥ್ ಅವರನ್ನ ಈ ಬಾರಿ ಲೋಕಸಭೆ ಚುನಾವಣೆಗೆ ಇಳಿಸಬೇಕು, ಸ್ಪರ್ಧೆ ಮಾಡಿಸ್ಬೇಕು, ಗೆಲ್ಲಿಸಬೇಕು ಅಂತ ಮೈತ್ರಿ ಪಾಳೆಯದ ಎರಡೂ ಪಕ್ಷಗಳು ಅಂದುಕೊಂಡಿದ್ದು ಹೌದು. ಆದರೆ ಇಲ್ಲಿವರೆಗೆ ಮಂಜುನಾಥ್ ಅವರು ಇಲ್ಲ, ಇನ್ನು ಸ್ವಲ್ಪ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ರು, ಕನ್ಫರ್ಮ್ ಆಗಿ ಹೇಳ್ತಾ ಇರಲಿಲ್ಲ. ಈಗ ಮನವೊಲಿಕೆಗೆ ಬಗ್ಗಿದಾರ ಮಂಜುನಾಥ್ ಅವರು? ಮನವೊಲಿಕೆ ಆಗಿದ್ದಿದ್ರೆ ಎಲ್ಲಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ, ಯಾವ ಪಕ್ಷದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ? ವಾಸು, ಏನಂತಂದ್ರೆ ಮುಂದಿನ ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ದಿನಾಂಕ ಯಾವಾಗ ಬೇಕಾದ್ರೂ ಘೋಷಣೆ ಆಗ್ಬೋದು. ಈ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಈಗಾಗಲೇ 7 ಸ್ಥಾನಗಳಿಗೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು. ಬೆಂಗಳೂರು ಗ್ರಾಮಾಂತರದಿಂದ ಡಿಕೆ ಸುರೇಶ್ ಅವರ ಸ್ಪರ್ಧೆ ಖಚಿತ ಆಗಿರ್ತಕ್ಕಂಥದ್ದು, ಹೆಸರು ಸಹ ಘೋಷಣೆ ಆಗಿದೆ. ಈಗ ಡಿಕೆ ಸುರೇಶ್ ಅವ್ರನ್ನ ಸೋಲಿಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಮೈತ್ರಿ ಪಕ್ಷಗಳು ಸಾಕಷ್ಟು ಕಸರತ್ತನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಇಂಥ ಒಂದು ನಿಟ್ಟಿನಲ್ಲಿ ಡಿಕೆ ಸುರೇಶ್ ಅಂತ ಪ್ರಬಲ ಅಭ್ಯರ್ಥಿಯನ್ನ ಸೋಲಿಸಬೇಕಂತಂದ್ರೆ ಅದಕ್ಕೆ ಒಂದು ಪ್ರಬಲ ಅಭ್ಯರ್ಥಿಯನ್ನೇ ಕ್ಯಾಂಡಿಡೇಟ್ ಆಗಿ ಮಾಡಬೇಕಾಗುತ್ತೆ. ಜೆಡಿಎಸ್ ಇರ್ಬೋದು ಅಥವಾ ಬಿಜೆಪಿಯಿಂದ ಇರ್ಬೋದು. ಈ ಒಂದು ಹಿನ್ನೆಲೆಯಲ್ಲಿ ಮೊದಲಿನಿಂದಲೂ ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಚರ್ಚೆ ಆಗ್ತಾ ಇತ್ತು. ಮಂಜುನಾಥ್ ಅವರು ಏನು ಜಯದೇವ ಹೃದ್ರೋಗ ಆಸ್ಪತ್ರೆಯಿಂದ ನಿವೃತ್ತಿಯಾದ ನಂತರ ರಾಜಕಾರಣಕ್ಕೆ ಬರ್ತಾರೆ ಅಂತಕ್ಕಂಥ ಒಂದಷ್ಟು ಸುದ್ದಿಗಳು ಚರ್ಚೆ ಆಗ್ತಾ ಇತ್ತು. ಆ ಬಗ್ಗೆ ಅವರು ಎಲ್ಲೂ ಸಹ ಹಳ್ಳೆಗೆಳೆದಿಲ್ಲ. ನಾನು ಚುನಾವಣೆಗೆ ಬರಲ್ಲ ಅಂತ ಸಹ ಹೇಳಿರಲಿಲ್ಲ. ಹಾಗಂತ ಚುನಾವಣೆ ಬರ್ತೀನಿ, ನಾನು ಇಂಥ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಅಂತಲೂ ಸಹ ಮಂಜುನಾಥ್ ಎಲ್ಲೂ ಸಹ ಈ ಕ್ಷಣದವರೆಗೂ ಗುಟ್ಟನ್ನು ಬಿಟ್ಕೊಟ್ಟಿಲ್ಲ. ಇಲ್ಲಿ ಒಂದನ್ನು ಗಮನಿಸಬೇಕು, ಅವ್ರು ಯಾಕೆ ಚುನಾವಣೆಗೆ ನಿಲ್ತೀನಿ ಅನ್ನೋ ವಿಚಾರದಲ್ಲಿ ಹಳ್ಳೆಗಳಿತಲ್ಲ ಅಂದಾಗ ಎಲ್ಲೋ ಒಂದ್ ಕಡೆ ಸ್ಪರ್ಧೆ ಬಗ್ಗೆ ಅವರಿಗೆ ಒಳವಿದೆ. ಆದ್ರೆ ಅದಕ್ಕೆ ಸಾಧಕ ಬಾಧಕಗಳನ್ನ ಚರ್ಚೆ ನಡೀತಾ ಇತ್ತು ಇಷ್ಟು ದಿನ. ಈಗ ಆ ಚರ್ಚೆ ಎಲ್ಲ ಒಂದು ಹಂತಕ್ಕೆ ಬಂದು ಕುಮಾರಸ್ವಾಮಿ ಅವರು ಸಹ ಮಂಜುನಾಥ್ ಅವರನ್ನ ಮನವೊಲಿಸಿದ್ದಾರೆ, ಅದರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಒಂದು ಸುದ್ದಿಗಳು ಜೆಡಿಎಸ್ ಮೂಲದಿಂದ ಬರ್ತಾ ಇರ್ತಕ್ಕಂಥದ್ದು. ಇದು ಇನ್ನಷ್ಟು ಫೈನಲೈಸ್ ಆಗ್ತಕ್ಕಂಥದ್ದು. ಏನು ಬಿಜೆಪಿ ವರಿಷ್ಠರ ಜೊತೆಗೆ ಕುಮಾರಸ್ವಾಮಿ ಅವರು ಚರ್ಚೆ ಮಾಡಿದ ನಂತರ ಇದ್ರ ಬಗ್ಗೆ ಮತ್ತಷ್ಟು ನಿಖರವಾದ ಮಾಹಿತಿ ಸಿಗುತ್ತೆ. ಮಂಜುನಾಥ್ ಅವರಿಗೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಅಷ್ಟೊಂದು ಸೇಫಾ ಅಂತ? ಯಾಕಂದ್ರೆ 3 ಚುನಾವಣೆಗಳು 2013ರಲ್ಲಿ ಬೈ ಎಲೆಕ್ಷನ್ ಆಗುತ್ತೆ. ಅಲ್ಲಿಂದ ಶುರುವಾದಂತಹ ಡಿಕೆ ಸುರೇಶ್ ಅವರ ಪಯಣ 2019ರವರೆಗೆ ಸುಮಾರು 2 ರಿಂದ 2.5 ಲಕ್ಷ ಮತಗಳ ಅಂತರದಿಂದ ಗೆಲ್ತಾನೆ ಬರ್ತಾ ಇದ್ದಾರೆ. ಪ್ರಬಲವಾದಂಥ ಒಕ್ಕಲಿಗ ಮತದಾರರಲ್ಲಿದ್ದಾರೆ. ಜೊತೆಗೆ ಡಿಕೆ ಬ್ರದರ್ಸ್ ಅವರ ಪ್ರಭಾವವೂ ಹಾಗೇ ಇದೆ. ಇಷ್ಟೆಲ್ಲ ಇರುವಾಗ ಅದು ಸೇಫ್ ಅಂತ ಕಾಣಿಸುತ್ತಾ ಅಂತ? ಖಂಡಿತವಾಗಿಯೂ ವಾಸು, ನೀವು ಹೇಳ್ದಂಗೆ ಬೆಂಗಳೂರು ಗ್ರಾಮಾಂತರ ಡಿಕೆ ಸುರೇಶ್ ಅವರ ಭದ್ರಕೋಟೆ, ಸತತವಾಗಿ ಗೆಲುವನ್ನ ಕಂಡಿದ್ದಾರೆ ಆ ಕ್ಷೇತ್ರದಲ್ಲಿ. ಆದರೆ ಕುಮಾರಸ್ವಾಮಿ ಅವರು ಸಹ ಅದೇ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದಿದ್ದಾರೆ. ಇದು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಕುಮಾರಸ್ವಾಮಿ ಅವರಿಗೂ ಸಹ ಅಲ್ಲಿ ತನ್ನದೇ ಆದ ಒಂದು ಭದ್ರ ಹಿಡಿತಾ ಇರ್ತಕ್ಕಂಥದ್ದು ಕ್ಷೇತ್ರದಲ್ಲಿ. ಅದರಲ್ಲೂ ವಿಶೇಷವಾಗಿ ದೇವೇಗೌಡರ ಕುಟುಂಬಕ್ಕೆ ಸಾಕಷ್ಟು ಅಭಿಮಾನವನ್ನು ಹೊಂದಿರತಕ್ಕಂಥ ಅಚಲ ಕಾರ್ಯಕರ್ತರ ಪಡೆ ಆ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು. ಈ ಹಿಂದೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನು ಕನಕಪುರ ಲೋಕಸಭಾ ಕ್ಷೇತ್ರ ಅಂತ ಪರಿಗಣಿಸಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ ದೇವೇಗೌಡರು ಸಹ ಆ ಕನಕಪುರ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ರು. ಅಲ್ಲಿ ಇವತ್ತಿಗೂ ಕಾರ್ಯಕರ್ತರ ಪಡೆ ದೇವೇಗೌಡರ ಕುಟುಂಬಕ್ಕೆ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಈಗ ಬಿಜೆಪಿಯು ತನ್ನದೇ ಆದ ಮತ ಬ್ಯಾಂಕ್ ಅನ್ನು ಹೊಂದಿರತಕ್ಕಂಥದ್ದು. ಅಲ್ಲಿ ಎರಡನ್ನು ಒಟ್ಟುಗೂಡಿಸಿದಂತ ಸಂದರ್ಭದಲ್ಲಿ ಮಂಜುನಾಥ್ ಅವರಿಗೆ ಸಾಕಷ್ಟು ಅನುಕೂಲ ಇದೆ, ಗೆಲುವಿನ ಅನುಕೂಲ ಆಗುತ್ತೆ. ಜೊತೆಗೆ ಅವರು ಸಹ ಜಾತಿ ಅಂತ ಗುರುತಿಸ್ಕೊಂಡಿಲ್ಲ ಮಂಜುನಾಥ್ ಅವರು, ಆದರೆ ಒಕ್ಕಲಿಗರಾಗಿಯೇ ಪರಿಗಣಿಸೋ
ಪರಿಗಣಿಸ್ತಾರೆ. ಚುನಾವಣೆ ಅಂತ ಬಂದ ಮೇಲೆ ಅವರು ಸಹ ಒಕ್ಕಲಿಗ ಜನಾಂಗದಿಂದನೇ ಪ್ರತಿನಿಧಿಸ್ತಾ ಇರೋ ಹಿನ್ನೆಲೆಯಲ್ಲಿ ಅವರು ಸಹ ಒಕ್ಕಲಿಗ ಅಭ್ಯರ್ಥಿ ಇರ್ತಾರೆ. ಹೆಚ್ಚಾಗಿರ್ತಕ್ಕಂಥ ಒಕ್ಕಲಿಗ ಮತಗಳು ಅವರ ಹತ್ರ ಸಲ್ಲಿತವೆ. ಜೊತೆಗೆ ಹೃದಯವಂತ ಇಡೀ ಕರ್ನಾಟಕ ಅಲ್ಲ, ಭಾರತ ದೇಶಕ್ಕೆ ಡಾಕ್ಟರ್ ಮಂಜುನಾಥ್ ಯಾರು ಅಂತಕ್ಕಂಥದ್ದು ಗೊತ್ತಿರ್ತಕ್ಕಂಥದ್ದು. ಅವರ ಒಂದು ಸೇವೆಯ ಬಗ್ಗೆ ಎರಡು ಮಾತಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ರಾಜಕಾರಣಕ್ಕೆ ಒಳ್ಳೆಯ ಒಂದು ಅಭಿರುಚಿ ಇರ್ತಕ್ಕಂಥವ್ರು, ಸಮಾಜ ಸೇವೆಯ ಒಂದು ಮನಸ್ಥಿತಿಯನ್ನು ಹೊಂದಿರತಕ್ಕಂಥವ್ರು ಬರಬೇಕು ಅಂತ ಅಂದ್ರೆ ಅಂತ ಸಂದರ್ಭದಲ್ಲಿ ಕ್ಷೇತ್ರದ ಜನತೆಯೂ ಸಹ ಬೆಂಬಲಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಮೈತ್ರಿ ನಾಯಕರಲ್ಲಿ ಇರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಮಂಜುನಾಥ್ ಅವರನ್ನ ಸ್ಪರ್ಧೆ ಮಾಡಿಸಿದ್ರೆ ಡಿ.ಕೆ. ಸುರೇಶ್ ಅವರನ್ನ ಕಟ್ಟೆ ಹಾಕ್ತಂಗೂ ಆಗುತ್ತೆ. ಅಲ್ಲಿ NDA ಅಭ್ಯರ್ಥಿ ಬಿಜೆಪಿಯಿಂದ ಸ್ಪರ್ಧೆ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿಯಾಗಿ ಮಂಜುನಾಥ್ ಗೆಲುವು ಸುಲಭ ಅಂತ ಲೆಕ್ಕಾಚಾರಗಳನ್ನ JDS ಮತ್ತೆ ಬಿಜೆಪಿ ನಾಯಕರು ಹಾಕಿಕೊಂಡಿರ್ತಕ್ಕಂಥದ್ದು. ವಾಸು, ಓಕೆ, ಥ್ಯಾಂಕ್ ಯು ಸಂಜಯ್. ಸುಮಾರು ಜನ ಅನ್ಕೊಂಡಿದ್ದಾರೆ ಕೇವಲ ಕನಕಪುರ ಮಾತ್ರ ಈ ಕ್ಷೇತ್ರ ಅಂತ ಹೇಳಿ. ಕನಕಪುರ ಮಾತ್ರ ಅಲ್ಲ, ಬಹಳಷ್ಟು ಕ್ಷೇತ್ರಗಳು ಇನ್ಕ್ಲೂಡ್ ಆಗ್ತವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.